ಹಲೋ ನಮಸ್ಕಾರ, ನಾನು ಸುಧಾ. ಇದು MDRS ಟಿವಿ. 2025-26ನೇ ಸಾಲಿನ ಶಾಲೆಯಲ್ಲಿ ಚುನಾವಣೆಯನ್ನು ಏರ್ಪಾಡು ಮಾಡಿದ್ದೇವೆ. ಅದಕ್ಕಾಗಿ ಈ ಶಾಲೆಯ ಪ್ರಾಂಶುಪಾಲರನ್ನು ಚುನಾವಣೆ ಹೇಗಿದೆ ಎಂದು ಕೇಳೋಣ. 2025-26ನೇ ಸಾಲಿನ ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಯಲಬುರ್ಗಾ ಈ ಶಾಲಾ ಸಂಸತ್ ಚುನಾವಣೆ ಬಹಳ ಪೂರ್ವ ಸಿದ್ಧತೆಯಿಂದ ನಮ್ಮೆಲ್ಲ ಶಿಕ್ಷಕರು ಇವತ್ತು ನಡೆಸ್ತಾ ಇದ್ದಾರೆ. ಎಲ್ಲ ವಿದ್ಯಾರ್ಥಿಗಳು 6ನೇ ತರಗತಿಯಿಂದ 10ನೇ ತರಗತಿಯ ವಿದ್ಯಾರ್ಥಿಗಳು ಈ ಒಂದು ಚುನಾವಣೆಯಲ್ಲಿ ಶಾಲಾ ಸಂಸತ್ ಚುನಾವಣೆಯಲ್ಲಿ ಬಹಳ ಉತ್ಸುಕತೆಯಿಂದ ಪಾಲ್ಗೊಳ್ತಾ ಇದ್ದಾರೆ. ಮಕ್ಕಳಲ್ಲಿ ಏನಪ್ಪಾ ಅಂತ ಒಂದು ಪ್ರಜಾಪ್ರಭುತ್ವದ ಬಗ್ಗೆ ಒಂದು ಉತ್ತಮವಾದಂತಹ ಒಂದು ಕಲ್ಪನೆ ಬರಲಿ, ಪ್ರಜಾಪ್ರಭುತ್ವದ ಬಗ್ಗೆ ಅವರಿಗೆ ಒಂದು ತಿಳುವಳಿಕೆ ಬರಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಈ ಒಂದು ಚುನಾವಣೆಯನ್ನು ನಾವು ನಡೆಸ್ತಾ ಇದ್ದೇವೆ. ಇದರಲ್ಲಿ ಆಯ್ಕೆಗೊಂಡಂತಹ ವಿದ್ಯಾರ್ಥಿಗಳು, ವಿದ್ಯಾರ್ಥಿ ಪ್ರತಿನಿಧಿಗಳು ಶಾಲೆಯ ಒಂದು ಶಿಸ್ತು, ಶಾಲೆಯ ಒಂದು ಏಳಿಗೆಗೆ ಅವರೆಲ್ಲ ಶ್ರಮಿಸಬೇಕು. ವಿದ್ಯಾರ್ಥಿ ಪ್ರತಿನಿಧಿಗಳಾಗಿ ಶಾಲಾ ಅಭಿವೃದ್ಧಿಯಲ್ಲಿ ಪ್ರತಿಯೊಬ್ಬರು ಪಾಲ್ಗೊಂಡು ಈ ಶಾಲೆಯ ಒಂದು ಘನತೆ ಗೌರವವನ್ನು ಹೆಚ್ಚಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ನಾವು ಈ ಶಾಲಾ ಸಂಸತ್ ಚುನಾವಣೆಯನ್ನು ಏರ್ಪಡಿಸಿದ್ದೇವೆ. ಇದರಲ್ಲಿ ಎಲ್ಲ ಶಿಕ್ಷಕರ ಒಂದು ಪ್ರಯತ್ನ ಬಹಳಷ್ಟಿದೆ. ವಿದ್ಯಾರ್ಥಿಗಳು ಸಹಿತ ಉತ್ಸುಕತೆಯಿಂದ ಪಾಲ್ಗೊಳ್ತಾ ಇದ್ದಾರೆ. ಈಗ ನಾವು ಚುನಾವಣೆ ಮತಗಟ್ಟೆಯಲ್ಲಿದ್ದೀವಿ. ವಿದ್ಯಾರ್ಥಿಗಳು ಹೆಮ್ಮೆಯಿಂದ ಮತವನ್ನ ಹಾಕ್ತಿದ್ದಾರೆ. ಈಗ ಅವರ ಅಭಿಪ್ರಾಯವನ್ನು ಕೇಳೋಣ. ಶಿಲೀಲ್ ಅವರೇ, ನೀವೀಗ LS ಸೀಟಿಗೆ ನಿಂತಿದ್ದೀರಾ. ನಿಮ್ಗೆ ಯಾಕೆ ಮಕ್ಕಳು ಓಟ್ ಹಾಕ್ಬೇಕು? ಯಾಕಂದ್ರೆ ನಾನು LS ಸೀಟ್ ಒಳಗ ಅದು ವಿನ್ ಆಗಿ ಎಲ್ಲಾ ಕರ್ತವ್ಯವನ್ನ ನಿರ್ವಹಿಸಬೇಕು, ಮತ್ತೆ ಯಾವ್ದೋ ಪ್ರಾಬ್ಲಮ್ ಇದ್ರೂ ಸಾಲ್ವ್ ಮಾಡ್ಬೇಕು ಅಂತಂದು ಮಕ್ಕಳು ನನಗೆ ಓಟ್ ಹಾಕ್ಬೇಕು. ಫುಲ್ ಖುಷಿ ಆಗ್ತಾ ಇದೆ. ಜಸ್ಟ್ ಎಲೆಕ್ಷನ್ ಇಸ್ ಜಸ್ಟ್ ಲೈಕ್ ಅ ವಾವ್. ನೀವು ಚುನಾವಣೆಗೆ ನಿಂತಿದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ನಾ ಚುನಾವಣೆ ನಿಂತರಿಂದ ನಂಗೆ ಖುಷಿ ಅನಿಸ್ತದೆ. ಯಾಕಂದ್ರೆ ಎಲ್ಲಾ ಮಕ್ಕಳು ನನಗೆ ವೋಟ್ ಮಾಡ್ತಾರಂತ ಬಹಳ ನಂಬಿಕೆ ಇದೆ. ನೀವೇ ಗೆಲ್ತೀರಾ? ನೀವ್ ಯಾಕೆ ಗೆಲ್ತೀರಾ? ನಂಗೆ ನಂಬಿಕೆ ಇದೆ, ಮಕ್ಕಳು 100% ನನಗೆ ವೋಟ್ ಮಾಡ್ತಾರಂತ. ಚುನಾವಣೆ ನಡೀತಿದೆ. ನಮ್ಮ ಶಾಲೆಯ ಆಹಾರವನ್ನು ನೋಡಿಕೊಳ್ಳುವಂತ ವಾರ್ಡನ್ ಸರ್ಗೆ ಚುನಾವಣೆ ಬಗ್ಗೆ ಒಂದು ಮಾತು ಕೇಳ್ತಾರೆ. ಎಲ್ಲ ಚುನಾವಣೆ ಸಿಬ್ಬಂದಿಗಳಿಗೆ ರುಚಿಕಟ್ಟಾದ ಊಟದ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗುವುದು ನಮ್ಮಲ್ಲಿ ಕೇಳಿ ಮಕ್ಕಳು ಹರುಷದಿಂದ ಮತವನ್ನು. ಮಿಸ್, ಈಗ ಎಷ್ಟು ಮತಗಳು ಬಿದ್ದಿದೆ? ಇವಾಗ 34 ಜನ ಮಕ್ಕಳು ಹಾಕಿದ್ದಾರೆ. ಎಲ್ಲ ಮಕ್ಕಳು ಉತ್ಸಾಹದಿಂದ ಹಾಕ್ತಿದ್ದಾರೆ. ಥ್ಯಾಂಕ್ ಯು. ಇಲ್ಲೊಬ್ರು ಅಧಿಕಾರಿಗಳಿದ್ದಾರೆ. ಚುನಾವಣೆ ಯಾವ ರೀತಿ ನಡೀತಿದೆ ಎಂದು ಕೇಳೋಣ. ಮತದಾನ ಉತ್ತಮವಾಗಿ ನಡೀತಾ ಇದೆ. ಯಾವುದೇ ಅಡ್ಡಿ ಆತಂಕಗಳಿಲ್ಲ. ಖುಷಿ ಆಗ್ತಾ ಇದೆ. ಇದೇ ರೀತಿಯಾಗಿ ನಡೀಲಿ ಅಂತ ನಾವು ಹಾರೈಸ್ತಾ ಇದ್ದೇವೆ. ಮಿಸ್, ಚುನಾವಣೆ ಹೇಗ್ ನಡೀತಿದೆ? 2025-26ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆ ನಡೀತಾ ಇದೆ. ಎಲ್ಲಾ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪ್ರಾಮಾಣಿಕವಾಗಿ ಮತದಾನ ಮಾಡ್ತಾ ಇದಾರೆ. ಅದು ತುಂಬಾ ಖುಷಿ. ಹಾಗೆ ಅರೇಂಜ್ಮೆಂಟ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಹೇಗೆ ನಾವು ಅರೇಂಜ್ಮೆಂಟ್ ಮಾಡಿದ್ದೇವೆ ಅಂದ್ರೆ. ಇದಕ್ಕೆಲ್ಲ ಕಾರಣಕರ್ತರು ಶಿವರಾಜ್ ಸರ್. ಅವ್ರ ಜೊತೆಗೆ ನೀವು ಹೆಚ್ಚಿನ ಮಾಹಿತಿಯನ್ನ ಪಡ್ಕೊಳ್ಳಿ. ಸರ್, ಚುನಾವಣೆ ಹೇಗ್ ನಡೀತಿದೆ? ಮಕ್ಕಳು ಯಾವ ರೀತಿ ಚುನಾವಣೆಯಲ್ಲಿ ಭಾಗವಹಿಸ್ತಿದ್ದಾರೆ? ಚುನಾವಣೆ ಚೆನ್ನಾಗಿ ನಡೀತಾ ಇದೆ. ಎಲ್ಲ ಮಕ್ಕಳು ಚುನಾವಣೆಯ ಕಾರ್ಯದಲ್ಲಿ ಭಾಗಿಯಾಗ್ತಿದ್ದಾರೆ. ಆದಷ್ಟು ಎಲ್ಲ ವಿದ್ಯಾರ್ಥಿಗಳು ಭಾಗಿಯಾಗಿ
ಸರ್ವ ಸ್ವತಂತ್ರರಾಗಿ ತಮಗೆ ಇಷ್ಟವಾದಂಥ ವ್ಯಕ್ತಿಯನ್ನು ಆರಿಸಲು ಅವರಿಗೆ ಅವಕಾಶ ಇರುವುದರಿಂದ ನಾವು ನಿನ್ನಿಲಿಂದ ಮಣ್ಣಿಲಿಂದ ಈ ಪೂರ್ವ ಸಿದ್ಧತೆಯೊಂದಿಗೆ ಮತಗಟ್ಟೆಯನ್ನು ತಯಾರು ಮಾಡಿಕೊಂಡು ಮತದಾನ ಕೇಂದ್ರದಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಾವು ಚುನಾವಣೆಯನ್ನು ನಡೆಸ್ತಾ ಇದ್ದೀವಿ. ಮಿಸ್ ಮತ ಹೇಗ್ ನಡೀತಿದೆ, ಮಕ್ಳು ಯಾವ ರೀತಿ ಓಟನ್ನ ಹಾಕ್ತಿದಾರೆ ಮಿಸ್? ನಂದು ಫಸ್ಟ್ ಟೈಮ್ ಎಲೆಕ್ಷನ್ ಡ್ಯೂಟಿ. ಮಕ್ಕಳೆಲ್ಲ ಬಹಳ ಎಂಥೂಸಿಯಾಸಮ್ನ ಎಲೆಕ್ಷನ್ ಮಾಡ್ತಿದ್ದಾರೆ ಅಂಡ್ ಶಾಂತಿಯುತವಾಗಿ ನಡೀತಾ ಇದೆ. ಎಲ್ಲಾ ಮಕ್ಕಳು ಒಳ್ಳೆ ಲೀಡರ್ಸ್ನ ಆರಿಸ್ತಾರೆ ಅಂತ ನಾನು ಭಾವಿಸ್ತೀನಿ. ಥ್ಯಾಂಕ್ ಯು. ಮಿಸ್ ಚುನಾವಣೆ ನಡೀತಿದೆ, ನೀವು ನರ್ಸ್ ಮಿಸ್ ಆಗಿದ್ದಾರೆ, ಚುನಾವಣೆ ಹೇಗ್ ನಡೀತಿದೆ ಅಂತ ಹೇಳಿ. ಚುನಾವಣೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ಎಲ್ಲಾ ಮಕ್ಕಳು ಆರೋಗ್ಯವಾಗಿದ್ದಾರೆ. ಎಲೆಕ್ಷನ್ ಮುಗಿಯುವವರೆಗೂ ಹೀಗೆ ಆರೋಗ್ಯವಾಗಿರ್ಲಿ ಎಂದು ನಾನು ಭಾವಿಸುತ್ತೇನೆ. ಥ್ಯಾಂಕ್ ಯು. ಸರ್, ನಿಮ್ಮ ಇಲ್ಲಿ ಮಕ್ಕಳು ಏಜೆಂಟ್ ಆಗಿ ಬಂದಿದ್ದಾರೆ, ಮತಗಳು ಪ್ರಮಾಣವಾಗಿ ನಡೀತಿದ್ಯಾ? ಇಲ್ಲಿ ಮತಗಳನ್ನ ಪ್ರಾಮಾಣಿಕವಾಗಿ ನಡೀತಿದೆ. ಮತಗಟ್ಟೆಯಲ್ಲಿ ನಾವೆಲ್ಲ ಅವ್ರನ್ನ ಐಡೆಂಟಿ ಕಾರ್ಡ್ ನೋಡಿ, ಅವ್ರ ವೋಟಿಂಗ್ ಕಾರ್ಡ್ ನೋಡಿ, ಸರಿಯಾಗಿ ನಾವು ಅವ್ರನ್ನ ಒಳಗೆ ಬಿಟ್ಕೊಂಡು ಹೌದು ಅಲ್ಲ ಅಂತ ಪರಿಶೀಲನೆ ಮಾಡಿ ಏನು ಮಾಡ್ತೀವಿ, ಮತಗಟ್ಟೆ ಒಳಗಡೆ ಕರ್ಕೊಂತೀವಿ. ಸರ್, ನೀವು ಚುನಾವಣೆಯ ಒಂದು ಇದರಲ್ಲಿ ಭದ್ರತೆಯನ್ನು ಹೇಗ್ ಕರೆಕ್ಟ್ ಆಗಿ ಮಾಡಿದಿರ ಅಂತ ಹೇಳಿ. ನಾವು ಚುನಾವಣಾ ಭದ್ರತೆಯಲ್ಲಿ ನಮ್ಮ ಶಾಲಾ ಸಿಬ್ಬಂದಿಗಳಾದ, ನಮ್ಮ ಶಾಲಾ ಮಕ್ಕಳಾದ ಸ್ಕೌಟ್ ಗೌಡ್ ವಿದ್ಯಾರ್ಥಿಗಳನ್ನ ಪ್ರತಿಯೊಬ್ಬರನ್ನು ಕೂಡ ಲೈನ್ ಬಿಡ್ತಾ ಇದ್ದೀವಿ. ಯಾವುದೇ ತೊಂದರೆ ಇಲ್ಲ, ಯಾವುದೇ ಅಹಿತಕರ ಘಟನೆಗಳು ನಡೆದಿಲ್ಲ. ಯಾವುದು ಲೈನ್ ಟು ಲೈನ್ ಬರ್ತಾ ಇದ್ದಾರೆ. ಎಲ್ಲ ಭದ್ರತೆಯಿಂದ ಸಾಗ್ತಾ ಇದೆ. ಈಗ ನಾವು ಚುನಾವಣೆಯ ಮುಖ್ಯ ಅಧಿಕಾರಿಗಳ ಹತ್ರ ಇದೀವಿ. ಅವರು ಚುನಾವಣೆ ಮುಖ್ಯ ಅಧಿಕಾರವನ್ನು ವಹಿಸಿದ್ದಾರೆ. ಅವ್ರಿಗೆ ಈ ಚುನಾವಣೆಯಲ್ಲಿ ಹೇಗಿದೆ ಅಂತ ಅವ್ರನ್ನ ಕೇಳೋಣ. ಎಲ್ರಿಗೂ ನಮಸ್ಕಾರ. 2025-26ನೇ ಸಾಲಿನ ಶಾಲಾ ಸಂಸತ್ ಚುನಾವಣೆಯನ್ನ ಶ್ರೀ ಮುರಾರ್ಜಿ ದೇಸಾಯಿ ವಸತಿ ಶಾಲೆ ಯಲಬುರ್ಗದಲ್ಲಿ ಹಮ್ಮಿಕೊಂಡಿದ್ದೇವೆ. ತುಂಬಾ ಉತ್ಸಾಹದಿಂದ ಇವತ್ತಿನ ದಿನ ವಿದ್ಯಾರ್ಥಿಗಳು ಮತವನ್ನ ಮಾಡ್ತಾ ಇದ್ದಾರೆ. ಬಹುಶಃ ನಿನ್ನೆಯಿಂದ ಕೂಡ ನಾವು ಶಾಲೆಯಲ್ಲಿ ಮತಗಟ್ಟೆಯನ್ನ ತುಂಬಾ ಸುಂದರವಾಗಿ ಅದನ್ನ ರೆಡಿ ಮಾಡಿದ್ದೇವೆ. ಸೊ ಎಲ್ಲ ಶಾಲಾ ಸಿಬ್ಬಂದಿಗಳು, ಶಿಕ್ಷಕರು ಈ ಒಂದು ಚುನಾವಣಾ ಅಧಿಕಾರಿಗಳಾಗಿ ಇವತ್ತು ಕಾರ್ಯವನ್ನ ನಿರ್ವಹಿಸ್ತಾ ಇದ್ದಾರೆ. ಹಾಗೂ ವಿದ್ಯಾರ್ಥಿಗಳು ಕೂಡ ತುಂಬಾ ಉತ್ಸಾಹದಿಂದ ಮತವನ್ನ ಹಾಕ್ತಾ ಇದ್ದಾರೆ. ಸೊ ಈ ಬಾರಿ ನಾವು ಶಾಲಾ ಸಂಸತ್ ಆಯ್ಕೆ ಮಾಡಬೇಕಾದ್ರೆ ಒಂದು ಸಾರ್ವತ್ರಿಕ ಚುನಾವಣೆ ಮಾದರಿಯಲ್ಲಿ ನಾವು ಚುನಾವಣೆಯನ್ನ ನಡೆಸ್ತಾ ಇದ್ದೀವಿ. ಕಾರಣ ಮಕ್ಕಳಿಗೆ ಮುಂದೆ ಇವತ್ತಿನ ಮಕ್ಕಳೇ ನಾಳೆ ಪ್ರಜೆಗಳು. ಹಾಗಾಗಿ ಆ ಮಕ್ಕಳಿಗೆ ಮುಂದೆ ಏನಪ್ಪಾ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಗ್ಗೆ, ಮತದಾನ ಬಗ್ಗೆ ಅವರು ಜಾಗೃತರಾಗಬೇಕು ಅಂತೇಳಿ, ಯಾವ ರೀತಿ ಪ್ರಾಮಾಣಿಕವಾಗಿ ಮತವನ್ನ ಹಾಕ್ಬೇಕು ಅಂತೇಳಿ ಮನವರಿಕೆಯನ್ನ ಮಾಡುವ ಉದ್ದೇಶದಿಂದ ಇವತ್ತು ಶಾಲಾ ಸಂಸತ್ ಚುನಾವಣೆಯನ್ನ ನಾವು ಮಾಡ್ತಾ ಇದ್ದೇವೆ. ಈ ಚುನಾವಣೆಯಲ್ಲಿ ಹಲವಾರು ನಾವು ಯೋಜನೆಗಳನ್ನ ಕೂಡ ಇವತ್ತು ಹಾಕೊಂಡಿದ್ದೇವೆ. ಅವೆಲ್ಲವೂ ಕೂಡ ಇವತ್ತು ತುಂಬಾ ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಇದಕ್ಕೆ ಕಾರಣೀಕರ್ತರಾದಂತ ಎಲ್ಲ ಪ್ರಾಚಾರ್ಯರನ್ನ ಹಾಗೂ ಎಲ್ಲ ನಮ್ಮ ಸಿಬ್ಬಂದಿ ವರ್ಗದವರನ್ನ ಎಲ್ಲರಿಗೂ ಕೂಡ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ನಮಸ್ಕಾರ. ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಚುನಾವಣೆಯನ್ನು ಏರ್ಪಡಿಸಿದ್ವಿ. ಚುನಾವಣೆ ಬಗ್ಗೆ ಎಲ್ಲ ಮಾಹಿತಿಯನ್ನು ನಾವು ಕೊಟ್ಟಿದ್ದೇವೆ. ಇದು MDRS TV ಯಲಬುರ್ಗಾ.